ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ನಾನಿವತ್ತು ಒಂದು ಹೆಲ್ತಿ ರೆಸಿಪಿ ಹಾಗೂ ಎಲ್ಲರಿಗೂ ಬೇಕಾದಂತಹ ಬೆನಿಫಿಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇಡ್ಲಿ, ತಟ್ಟೆ ಇಡ್ಲಿ ಹಾಗೂ ಬಟ್ಲಿ ಇಡ್ಲಿ ಎರಡೂ ರೀತಿಯ ಇಡ್ಲಿಗಳನ್ನು ಒಂದೇ ಇಡ್ಲಿಯ ಹಿಟ್ಟಿನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಇಡ್ಲಿ ಖಂಡಿತ ನೀವು ಹೋಟೆಲ್ನಲ್ಲಿ ತಿಂದಷ್ಟೇ ರುಚಿ ಮತ್ತು ಸಾಫ್ಟಾಗಿರುತ್ತೆ. ಯಾಕಂದರೆ ಈ ಇಡ್ಲಿ ಹಿಟ್ಟಿಗೆ ಒಂದಷ್ಟು ಸೀಕ್ರೆಟ್ ನಾನು ವಸ್ತುಗಳನ್ನ ಹಾಕ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೆ ವಿಡಿಯೋ ನೋಡಿ. ಇದೇ ಮೆಥಡಲ್ಲಿ ನೀವು ಕೂಡ ಇಡ್ಲಿಯನ್ನು ಮಾಡಿ ಮನೆಯಲ್ಲಿ. ಯಾರೆಲ್ಲ ಇಡ್ಲಿ ಗಟ್ಟಿ ಆಗ್ತಾ ಇದೆ, ತಿನ್ನಲು ಸಾಫ್ಟ್ ಇಲ್ಲ, ಅಥವಾ ಇಡ್ಲಿ ಹಿಟ್ಟು ಹುದುಕ್ತಾ ಇಲ್ಲ, ಇಡ್ಲಿ ಮಾಡೋಕ್ಕೋದ್ರೆ ಬೇಜಾರು, ಈ ರೀತಿಯೆಲ್ಲ ಅಂದ್ಕೋಬೇಡಿ. ಈ ಮೆಥಡ್ನ ಫಾಲೋ ಮಾಡಿ, ಖಂಡಿತ ನಿಮ್ಮ ಮನೆಯಲ್ಲೂ ಕೂಡ ಈ ಅತಿಯಷ್ಟೇ ಸಾಫ್ಟಾದ ಹಾಗೂ ರುಚಿಯಾದ ಮತ್ತು ಹೋಟೆಲ್ ಥರನೇ ಇಡ್ಲಿಯನ್ನು ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು ಅಂತ ಹೇಳ್ತಾ, ಈ ಇಡ್ಲಿಯನ್ನು ಎಲ್ಲ ಸಾಂಬಾರ್, ಚಟ್ನಿ, ತರಕಾರಿ ಗೊಜ್ಜು, ವೆಜ್ಜು, ನಾನ್ ವೆಜ್ಜು ಪ್ರತಿಯೊಂದಕ್ಕೂ ಕಾಂಬಿನೇಷನ್ ಆಗಿ ತಿನ್ಬೋದು. ಇಡ್ಲಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಕೂಡ ಸಾಫ್ಟಾಗಿ ಬೇಗ ಡೈಜೆಷನ್ ಆಗುವಂತಹ ಹಾಗೂ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋರು ಕೂಡ ಇದರಲ್ಲಿ ಕ್ಯಾಲೋರಿನ ಬರ್ನ್ ಮಾಡ್ಕೋಬೋದು. ಬೇಗ ಡೈಜೆಷನ್ ಆಗುವಂತಹ ಈ ಇಡ್ಲಿಯನ್ನು ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಇಡ್ಲಿ ಮಾಡೋಕ್ಕೆ ಅಕ್ಕಿ ಮತ್ತು ಉದ್ದಿನಬೇಳೆ, ಮೆಂತ್ಯ ಹಾಗೂ ಅವಲಕ್ಕಿ, ಇಲ್ಲಿ 4 ಪದಾರ್ಥಗಳನ್ನ ತಗೋತಾ ಇದ್ದೀನಿ. ಇಲ್ಲಿ ಅಕ್ಕಿನ ನೀವು ರೇಷನ್ ಅಕ್ಕಿ ಅಥವಾ ಅಂಗಡಿಯಿಂದ ತಂದಿರೋಂತಹ ಅಕ್ಕಿಲೇ ಮಾಡಿ ಚೆನ್ನಾಗಿ ಬರುತ್ತೆ ಇಡ್ಲಿ. ಮೆಂತ್ಯ ಬೇಕಾದರೆ ಯೂಸ್ ಮಾಡಿ. ನಾನು ಸ್ವಲ್ಪ ಮೆಂತ್ಯನ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಅಳತೆನ ತೊಗೊಳ್ಳೋಣ. ಅವಲಕ್ಕಿನೂ ಅಷ್ಟೇ, ಒಂದು ಅರ್ಧ ಗ್ಲಾಸ್ ಅವಲಕ್ಕಿ ಹಾಕಿದರೆ ಸಾಕು. ನಾನಿಲ್ಲಿ ಅರ್ಧ kg ಅಕ್ಕಿಯಿಂದ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇದು 1/4 ಲೀಟ್ರ್ ಹಿಡಿಯುವಂಥ ಗ್ಲಾಸು. ಈ 1/4 ಲೀಟ್ರ್ ಹಿಡಿಯೋ ಗ್ಲಾಸಲ್ಲಿ 2 ಗ್ಲಾಸನ್ನು ನಾನು ಅಕ್ಕಿನ ನೆನೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ 2-3 ಬಾರಿ ತೊಳೆದು ನೋಡಿ. ಇದರಿಂದ ತಂದಿದ್ದ ಅಕ್ಕಿಲಿ ಹುಳ ಅಥವಾ ಕಸ ಕಡ್ಡಿ ಇರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿ ನಾವು ಅಕ್ಕಿನ ನೀಟಾಗಿ 2 ಸಲ ತೊಳೆದು ನೀರಿನಲ್ಲಿ ನೆನೆ ಹಾಕಬೇಕು. ಈ ಅಕ್ಕಿನ 6ರಿಂದ 8 ಗಂಟೆಗಳ ಸಮಯದವರೆಗೆ ಅಕ್ಕಿ, ಉದ್ದಿನಬೇಳೆ ಎಲ್ಲನೂ ನೆನೆ ಹಾಕಬೇಕು. ನೋಡಿ, ನಾನು ಅಕ್ಕಿ ಜೊತೆಗೆ ಉದ್ದಿನಬೇಳೆ ಆಗಲಿ ಮೆಂತ್ಯ ಆಗಲಿ ಸೇರಿಸ್ತಾ ಇಲ್ಲ, ಅಕ್ಕಿನೇ ಸಪ್ರೇಟು ನೆನೆ ಇಕ್ಕಿದ್ದೀನಿ. ಉದ್ದಿನಬೇಳೆನ ನಾವು ಎಷ್ಟು ತೊಗೋಬೇಕು ಅಂದರೆ 2 ಗ್ಲಾಸ್ ಅಕ್ಕಿಗೆ ಇದೇ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ನಾವು, ಅಂದರೆ ಅರ್ಧಕ್ಕಿಂತ ಹೆಚ್ಚು 3/4 ಗ್ಲಾಸಷ್ಟು ನಾವು ಉದ್ದಿನಬೇಳೆನ ತೊಗೊಳ್ಳೋಣ. ನಾನಿಲ್ಲಿ ನೋಡಿ ಚಿಕ್ಕ ಗ್ಲಾಸನ್ನು ತೊಗೊಂಡಿದ್ದೀನಿ, 3/4 ಗ್ಲಾಸ್ ಹಿಡಿಯೋ ಗ್ಲಾಸನ್ನೇ ತೊಗೊಂಡಿದ್ದೀನಿ. ಅದ್ರ ತುಂಬ ನಾನಿಲ್ಲಿ ಉದ್ದಿನಬೇಳೆನ ನೆನೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಜೊತೆಗೆ ಮೆಂತ್ಯ ಜಾಸ್ತಿ ಹಾಕಲ್ಲ, 1 ಸ್ಪೂನಷ್ಟು ಮೆಂತ್ಯ ಹಾಕ್ತೀನಿ. ಉದ್ದಿನಬೇಳೆ ಮತ್ತು ಮೆಂತ್ಯವನ್ನು ಸಪ್ರೇಟು ನೆನೆ ಹಾಕೋಣ. ಹಾಗೆ ಇಲ್ಲಿ ಅವಲಕ್ಕಿನೂ ಕೂಡ ಬೇಗ ನೆನೆಯುತ್ತೆ ಅವಲಕ್ಕಿ, ಅದರಿಂದ ಸಪ್ರೇಟು ಅವಲಕ್ಕಿ ನಾವು ರುಬ್ಬೋದು ಇನ್ನು ಅರ್ಧ ಗಂಟೆ ನನಗೆ ನೆನೆ ಹಾಕ್ಕೊಂಡ್ರೆ ಸಾಕು. ಅವಲಕ್ಕಿ ಇವಾಗ ನೆನೆಸೋ ಅವಶ್ಯಕತೆ ಇಲ್ಲ. ನೋಡಿ, ಇದು 3/4 ಗ್ಲಾಸ್ ಹಿಡಿಯೋಷ್ಟು 1 ಗ್ಲಾಸಲ್ಲಿ ನಾನು ಉದ್ದಿನಬೇಳೆನ ನೆನೆಸ್ಕೊತಾ ಇದ್ದೀನಿ. ಹಾಗೆ ಮೆಂತ್ಯ 1 ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ನೋಡಿ, ಇಲ್ಲಿ ನೀವು ಮೆಂತ್ಯ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಉದ್ದಿನಬೇಳೆ ಜಾಸ್ತಿ ಹಾಕಬೇಕು ಇಡ್ಲಿ ಮಾಡುವಾಗ, ತುಂಬ ಸಾಫ್ಟಾಗಿ ಬರುತ್ತೆ. ಇಲ್ಲಿ ಕೆಲವರು ಅನ್ನ ಯೂಸ್ ಮಾಡ್ತಾರೆ, ರಾತ್ರಿ ಉಳಿದ ಅನ್ನ ಇದ್ದರೆ ಯೂಸ್ ಮಾಡ್ತಾರೆ. ನಾನು ಅನ್ನ ಏನು ಯೂಸ್ ಮಾಡ್ತಿಲ್ಲ. ಕೆಲವೊಂದು ಬಾರಿ ಜಾಸ್ತಿ ಅನ್ನ ಹಾಕಿದ್ರೆ ಹುಳಿ ಬರೋ ಚಾನ್ಸಸ್ ಇದೆ. ನೋಡಿ, ಅದೇ ಗ್ಲಾಸಲ್ಲಿ 3/4 ಗ್ಲಾಸ್ ಹಿಡಿಯೋ ಗ್ಲಾಸಲ್ಲಿ ತುಂಬ ಏನು ತಗೋತಿಲ್ಲ, ಒಂದು 3/4 ಭಾಗ ಅವಲಕ್ಕಿ, ಗಟ್ಟಿ ಅವಲಕ್ಕಿನ ನೆನೆ ಇಡ್ತಾ ಇದ್ದೀನಿ. ಈಗ ನಾವು ತೊಗೊಂಡಿರೋದೇ 4 ಪದಾರ್ಥ: ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಹಾಗೂ ಅವಲಕ್ಕಿ. ಇಷ್ಟನ್ನ ಅಳತೆ ಎಷ್ಟು ಅಂದರೆ 2 ಗ್ಲಾಸು ಅಕ್ಕಿಗೆ 3/4 ಗ್ಲಾಸು ಉದ್ದಿನಬೇಳೆ ಹಾಗೂ 3/4 ಗ್ಲಾಸು ಅವಲಕ್ಕಿ, 1 ಸ್ಪೂನಷ್ಟು ಮೆಂತ್ಯ. ಇಷ್ಟನ್ನು ನಾವು ಬೆಳಿಗ್ಗೆ ನೆನೆಸಿ ನಾವು ಸಂಜೆ ಅಂದರೆ ರಾತ್ರಿ 6 ಗಂಟೆ 7 ಗಂಟೆ ಸಮಯದಲ್ಲಿ ರುಬ್ಬಿದರೆ ಸಾಕು. ಮತ್ತು ನಾಳೆ ಬೆಳಿಗ್ಗೆ ಇಡ್ಲಿ ತುಂಬ ಚೆನ್ನಾಗಿ ಹುದುಗಿ ಬಂದಿರುತ್ತೆ. ಇಡ್ಲಿ ನೋಡಿ, ಇಡ್ಲಿ ಹಿಟ್ಟನ್ನು ಅತಿ ತೆಳುವಾಗಿ ರುಬ್ಬೇಡಿ, ಈ ರೀತಿ ಗಟ್ಟಿ ಇರಲಿ ಇಡ್ಲಿ ಹಿಟ್ಟು. ಮತ್ತು ದೋಸೆಗೆ ರುಬ್ಬೋ ಥರ ರುಬ್ಬಾರ್ದು.
ಮತ್ತು ಇಲ್ಲಿ ಉದ್ದಿನಬೇಳೆನ ನುಣ್ಣಗೆ ರುಬ್ಬಿರಬೇಕು. ಅಕ್ಕಿನ ಸ್ವಲ್ಪ ದಪ್ಪವಾಗಿ ತರಿಯಾಗಿ, ಅಂದರೆ ಸ್ವಲ್ಪ ರವೆ ನೋಡಿ, ನಮಗೆ ಈಗ ಚಿರೋಟಿ ರವೆ ಬರುತ್ತಲ್ಲ ಅಷ್ಟು ಕನ್ಸಿಸ್ಟೆನ್ಸಲ್ಲಿ ರುಬ್ಬಿದರೆ ಸಾಕು. ಇವಾಗ ಇಡ್ಲಿ ಪಾತ್ರೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಇಡ್ಲಿ ಮಾಡೋಕ್ಕೆ ಅಂತ ಇಟ್ಕೊಂಡಿರ್ತೀರ. ಇಡ್ಲಿ ಪಾತ್ರೆಗೆ ನೀರನ್ನು ಹೊಯ್ದು ಸ್ವಲ್ಪ ನೀರು ಬಿಸಿ ಆಗಬೇಕು. ನೀರು ಬಿಸಿ ಆದಮೇಲೆ ಈ ಪ್ಲೇಟ್ಗಳು, ಇಡ್ಲಿ ಪ್ಲೇಟಿಗೆ ಹೀಗೆ ಎಣ್ಣೆಯನ್ನು ಸವರಿ ಹೀಗೆ ಒಂದೊಂದೇ ಸೌಟನ್ನು ಇಡ್ಲಿ ಹಿಟ್ಟನ್ನು ಈ ಇಡ್ಲಿ ಪ್ಲೇಟಲ್ಲಿ ಹೀಗೆ ಹಾಕ್ತಾ ಬರಬೇಕು. ನೋಡಿ, ಸ್ವಲ್ಪ ತುಂಬ ಹಾಕಬೇಡಿ, ಯಾಕಂದರೆ ಇಡ್ಲಿ ಬೆಂದಾಗ ಅದು ದಪ್ಪಗೆ ಅರಳಿರುತ್ತೆ, ಹಿಟ್ಟೆಲ್ಲ ಹೊರಗಡೆ ಚೆಲ್ಲೋಂಥ ಚಾನ್ಸಸ್ ಇರುತ್ತೆ. ಅದರಿಂದ ಒಂದೊಂದು ಸೌಟಷ್ಟು, ಇಷ್ಟು ಮೀಡಿಯಮ್ಮು ಮುಕ್ಕಾಲು ಭಾಗದಷ್ಟು ಇಡ್ಲಿ ಬೇಯೋಕ್ಕೆ ಅವಕಾಶ ಇರೋಷ್ಟು ಮುಕ್ಕಾಲು ಭಾಗದಷ್ಟು ಹೀಗೆ ಈ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಒಂದೊಂದೇ ಪ್ಲೇಟನ್ನು ನಿಧಾನವಾಗಿ ಆ ಪಾತ್ರೆ ಒಳಗಡೆ ಇಡ್ತಾ ಬರಬೇಕು. ಮತ್ತು ಈ ಮುಚ್ಚಳವನ್ನು ಮುಚ್ಚಿ ಸುಮಾರು 15ರಿಂದ 20 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಬೇಕು. ಇಡ್ಲಿನ ಗೊತ್ತಾಗುತ್ತೆ ಇಡ್ಲಿ ಮಾಡುವಾಗ, ಅಂದರೆ ತೆಗೆದು ನೋಡ್ಬೋದು. ಒಂದು ಕೈಯಲ್ಲಿ ಸ್ವಲ್ಪ ನೀರನ್ನು ಎಜ್ಜಿ ಇಡ್ಲಿ ಬೆಂದಿದೆಯಾ ಅಂತ ನಾವು ನೋಡಿದ್ರೆ, ಹಿಟ್ಟು ಮೆತ್ತಿಲ್ಲ ಕೈಗೆ ಅಂತ ಅಂದರೆ ಅದು ಇಡ್ಲಿ ಬೆಂದಿದೆ ಅಂತ. ಆ ರೀತಿ ಇಡ್ಲಿ ಬೆಂದಿದೆಯಾ ನೋಡ್ಬೋದು ಟೆಸ್ಟ್ ಮಾಡಿ. ಹೀಗೆ 15ರಿಂದ 20 ನಿಮಿಷದೊಳಗಡೆ ಇಡ್ಲಿಯನ್ನು ಬೇಯಲು ಇಟ್ಟು ತೆಗೆದು ನೋಡಿ, ಹೀಗೆ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಒಂದೊಂದಾಗಿ ಪ್ಲೇಟನ್ನು ಇಟ್ಟು ಹೀಗೆ ಇಡ್ಲಿಯನ್ನು ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟೇ ಹದದಲ್ಲಿ ಇಡ್ಲಿಯನ್ನು ಮಾಡ್ಕೊಳ್ಳಿ, ಖಂಡಿತ ನೀವು ಯಾವುದೋ ಹೋಟೆಲ್ನಲ್ಲಿ ಇಡ್ಲಿ ತಿಂತಾಯಿದ್ದೀವಿ ಅನಿಸುತ್ತೆ, ಆ ರೀತಿ ಇಡ್ಲಿ ಬರುತ್ತೆ. ಜೊತೆಗೆ ಇಲ್ಲಿ ಇಡ್ಲಿಗೆ ಕಾಂಬಿನೇಷನ್ನಾಗಿ ನಾವು ಸಾಂಬಾರಲ್ಲೂ ತಿನ್ಬೋದು, ಚಟ್ನಿಯಲ್ಲೂ ತಿನ್ಬೋದು, ಏನಾದರೂ ಒಂದು ಮೆಣಸಿನ್ಕಾಯಿ ಖಾರ ಅಥವಾ ತುಪ್ಪ ಸಕ್ಕರೆ ಅಥವಾ ಮೊಸರು ಸಕ್ಕರೆ ಯಾವುದಾದ್ರೂ ಹಾಕ್ಕೊಂಡು ತಿನ್ಬೋದು. ಇಡ್ಲಿ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಆಗುತ್ತೆ. ಹಾಗೆ ಇಡ್ಲಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಇಡ್ಲಿನ ಇಷ್ಟಪಡ್ತಾರೆ. ಯಾಕೆ ಹೇಳಿ? ಇಡ್ಲಿ ಬೇಗ ಡೈಜೆಷನ್ ಆಗುವಂತಹ ಪವರ್ ಇದೆ ಇಡ್ಲಿಗೆ. ಜೊತೆಗೆ ಇದರಲ್ಲಿ ಹೆಚ್ಚು ಪ್ರೋಟೀನ್ ಇದೆ ಮತ್ತು ಕ್ಯಾಲೋರಿನ ಬರ್ನು ಮಾಡ್ಕೊಳ್ಳೋರು, ಅಂದರೆ ತೂಕನ ಕಡಿಮೆ ಮಾಡ್ಕೊಳ್ಳೋರಿಗೆ ಇದು ಹೆಚ್ಚು ಉಪಯೋಗ ಅಂತಲೇ ಹೇಳ್ಬೋದು. ಈ ಅಕ್ಕಿಲಿ ಕ್ಯಾಲೋರಿ ಹಾಗೂ ಪ್ರೋಟೀನ್ ಅಂಶ ಇದ್ದರೆ, ಉದ್ದಿನ ಬೇಳೆಯಲ್ಲಿ ಕ್ಯಾಲ್ಶಿಯಂ ಅಂಶ, ಮೂಳೆಗೆ ಗಟ್ಟಿಯಾಗುವಂತಹ ಒಂದು ಉಪಯೋಗವನ್ನು ಈ ಉದ್ದಿನ ಬೇಳೆ ಮಾಡುತ್ತೆ. ಮೆಂತ್ಯ ನಮ್ಮ ಬಾಡಿಯಲ್ಲಿ ಮತ್ತು ನಮ್ಮ ತಲೆ ಕೂದಲಿಗೆ, ಕಣ್ಣಿಗೆ ತಂಪನ್ನು ಉಂಟು ಮಾಡುತ್ತೆ. ಹೆಚ್ಚು ಫೈಬರನ್ನು ಹೊಂದಿದೆ. ಅವಲಕ್ಕಿ ಕೂಡ ಬೇಗ ಅರಗುವಂತಹ ವಸ್ತುವಾಗಿದ್ದರೂ ನಾವು ಕ್ಯಾಲೋರಿಯನ್ನು ಕಡಿಮೆ ಮಾಡ್ಕೊತೀವಿ ಅಥವಾ ಫ್ಯಾಟನ್ನು ಕಡಿಮೆ ಮಾಡ್ಕೊತೀವಿ ಅನ್ನೋರು ಇಡ್ಲಿನ ಉಪಯೋಗಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಡಾಕ್ಟರ್. ಇಂಥ ರುಚಿಯಾದ ಹಾಗೂ ಬಹುಬೇಗ ಮನೆಯಲ್ಲೇ ಇಷ್ಟು ಅಷ್ಟೇ ಸಾಫ್ಟಾಗಿ ಇಡ್ಲಿನ ಮಾಡ್ಕೋಬೋದು ಅಂದರೆ ಯಾಕೆ ಮಾಡಬಾರ್ದು ಅಲ್ವಾ? ಖಂಡಿತ ಇದೇ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೂ ಇದು ಹವೆಯಲ್ಲಿ ಬೇಯಿಸೋದ್ರಿಂದ ಯಾವುದೇ ಎಣ್ಣೆಯನ್ನು ಉಪಯೋಗಿಸಲ್ಲ ಅಥವಾ ಯಾವುದೇ ಒಗ್ಗರಣೆ ಇಲ್ಲ ಅಥವಾ ತುಂಬ ಇದಕ್ಕೆ ಮಸಾಲೆ ಹಾಕಿ ಬೇಯಿಸಬೇಕು ಅಂತ ಇಲ್ಲ. ಇಂತಹ ಅದ್ಭುತವಾದ ಇಡ್ಲಿ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಮತ್ತು ಹೇಗೆ ಬಂತು ಅಂತ ಕೂಡ ಹೇಳಿ. ನಮ್ಮನೆಯಂತೂ ಮಾಡಿದಂತಹ ಇಡ್ಲಿ ಸೂಪರಾಗಿ ಸಾಫ್ಟಾಗಿ ನೋಡಿ ಎಷ್ಟು ಚೆಂದ ಬಂದಿತ್ತು. ಅದರ ಜೊತೆಗೆ ನಾವು ಚಟ್ನಿ, ಬೋಟಿ ಗೊಜ್ಜು, ಅಂದರೆ ನಾನ್ ವೆಜ್ ತಿನ್ನೋರ್ಗಂತೂ ಇಡ್ಲಿ ಬೋಟಿ ಗೊಜ್ಜು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತಟ್ಟೆ ಇಡ್ಲಿ ಬೋಟಿ ಗೊಜ್ಜು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಖಂಡಿತ ನೀವು ಕೂಡ ಒಂದು ಸಲ ಈ ಥರ ಇಡ್ಲಿನ